ಮಹರ್ಷಿ ವಾಲ್ಮೀಕಿ ಸಮುದಾಯ ಭವನ ನಿರ್ಮಾಣಕ್ಕೆ ಶೀಘ್ರವೇ ಭೂಮಿ ಪೂಜೆ. ಸಚಿವ ಶಿವರಾಜ್ ತಂಗಡಗಿ. ಕಾರಟಗಿ ನಗರದಲ್ಲಿ ಆದಿಕವಿನ ಅಭಿವೃದ್ಧಿ ಪ್ರಾಧಿಕಾರ ರಚನೆಗೆ ಮುಖ್ಯಮಂತ್ರಿಗಳೊಂದಿಗೆ ಚರ್ಚಿಸಿ ಕಾರ್ಯರೂಪಕ್ಕೆ ತರಲು ಪ್ರಯತ್ನಿಸಲಾಗುವುದೆಂದು ಇದೇ ಸಂದರ್ಭದಲ್ಲಿ ತಿಳಿಸಿದರು. ದೇಶಕ್ಕೆ ಮತ್ತು ರಾಜ್ಯಕ್ಕೆ ವಾಲ್ಮೀಕಿ ಸಮುದಾಯದವರು ಅಪಾರ ಕೊಡುಗೆಯನ್ನು ನೀಡಿದ್ದಾರೆ. ರಾಮಾಯಣವನ್ನು ಬರೆದಂತೆ ಮಹರ್ಷಿ ವಾಲ್ಮೀಕಿಯವರು, ವಿಜಯನಗರ ಸಾಮ್ರಾಜ್ಯವನ್ನು ಆಳಿದಂಥ ಶ್ರೀ ಕೃಷ್ಣದೇವರಾಯರು, ಶಿವನಿಗೆ ಕಣ್ಣು ಕೊಟ್ಟ ಬೇಡರ ಕಣ್ಣಪ್ಪನವರು, ಗುರು ವಿದ್ಯೆ ಕಲಿಸಲು ನಿರಾಕರಿಸಿದಾಗ ಗುರುವಿನ ಮಣ್ಣಿನ ವಿಗ್ರಹವನ್ನು ಗುರು ಎಂದು ಮಾಡಿಕೊಂಡು ಸ್ವಯಂ ವಿದ್ಯೆ ಕಲಿತ ಏಕಲವ್ಯ, ನಮ್ಮ ಭಾಗದ ಗಂಡು ಕಲಿ ಕುಮಾರ ರಾಮ ಸೇರಿದಂತೆ ಇನ್ನಿತರ ವಾಲ್ಮೀಕಿ ಸಮುದಾಯದ ಮಹನೀಯರು ಸಮಾಜಕ್ಕೆ ಅಪಾರ ಕೊಡುಗೆಯನ್ನು ನೀಡಿದ್ದಾರೆಂದು ತಿಳಿಸಿದರು. ವಾಲ್ಮೀಕಿ ಸಮುದಾಯಕ್ಕೆ ಅದರದೇ ಆದ ಇತಿಹಾಸವಿದೆ. ವಾಲ್ಮೀಕಿ ಸಮುದಾಯಕ್ಕೆ ಆಳೋದು ಗೊತ್ತು, ಕೆಲಸ ಮಾಡೋದು ಗೊತ್ತು. ಸೈನಿಕರಾಗಿ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟವರಲ್ಲಿ ವಾಲ್ಮೀಕಿ ಸಮುದಾಯದವರ ಪಾತ್ರ ಪ್ರಮುಖವಾಗಿದೆ ಎಂದು ಇತಿಹಾಸ ಹೇಳುತ್ತದೆ ಎಂದರು. ವಾಲ್ಮೀಕಿ ನಾಯಕ ಮಹಾಸಭಾದ ಶಿವರೆಡ್ಡಿ ನಾಯಕ ಮಾತನಾಡಿ, ಅನ್ಯ ಜಾತಿಗಳನ್ನು ಎಸ್ಟಿ ಮೀಸಲಾತಿಯಲ್ಲಿ ಸೇರ್ಪಡೆ ಬಗ್ಗೆ ವಿರೋಧ ವ್ಯಕ್ತಪಡಿಸಿ ನಕಲಿ ಜಾತಿ ಪ್ರಮಾಣ ಪತ್ರದ ಬಗ್ಗೆ ಕಾನೂನು ಕ್ರಮ ಕೈಗೊಳ್ಳಲು ಮನವರಿಕೆ ಮಾಡಿದರು. ವಾಲ್ಮೀಕಿ ಸಮುದಾಯದವರ ಬೇಡಿಕೆಗಳನ್ನು ಸಚಿವರ ಮುಂದೆ ಪ್ರಸ್ತಾಪಿಸಿದರು. ಮುಖಂಡ ನಾಗರಾಜ್ ಬಿಲ್ಗರ್ ಮಾತನಾಡಿ, ವಾಲ್ಮೀಕಿ ಸಮುದಾಯವನ್ನು ಪ್ರತಿಯೊಂದರಲ್ಲಿ ಕಡೆಗಣಿಸುವ ಪ್ರಯತ್ನ ಮಾಡುತ್ತಿರುವುದು ಸಮಂಜಸವಲ್ಲ ಎಂದು ಪಕ್ಷಾತೀತವಾಗಿ ಆಕ್ರೋಶ ವ್ಯಕ್ತಪಡಿಸಿದರು. ಶಿವರಾಜ್ ತಂಗಡಗಿ ಅವರು 3 ಬಾರಿ ಸಚಿವ ಸ್ಥಾನ ಅಲಂಕರಿಸಿದ್ದಾರೆ. ವಾಲ್ಮೀಕಿ ಸಮಾಜಕ್ಕೆ ಕಾರಟಗಿಯಲ್ಲಿ ಒಂದೇ ಒಂದು ಸಮುದಾಯ ಭವನ ನಿರ್ಮಾಣವಾಗಿಲ್ಲ. ಪ್ರತಿ ಸಲ ಭರವಸೆ ನೀಡುತ್ತಿದ್ದಾರೆ ಹೊರತು ಕಾರ್ಯರೂಪಕ್ಕೆ ತರುತ್ತಿಲ್ಲ ಎಂದು ಸಚಿವರ ವಿರುದ್ಧ ಆಕ್ರೋಶ ಹೊರಹಾಕಿದರು. ಸಮುದಾಯದವರು, ಅಧಿಕಾರಿ ವರ್ಗದವರು, ಯುವಕರು ಎಚ್ಚೆತ್ತುಕೊಳ್ಳದಿದ್ದರೆ ಮುಂದಿನ ಪೀಳಿಗೆಗೆ ಕಷ್ಟಕರವಾಗಲಿದೆ ಎಂದು ತಿಳಿಸಿದರು. ಮಾಜಿ ಶಾಸಕ ಬಸವರಾಜ್ ದಡೆ ಸೋಗೂರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು. ಸಂಸದ ರಾಜಶೇಖರ್ ಇಟ್ನಾಳ್, ಮಾಜಿ ಸಚಿವ ಮಲ್ಲಿಕಾರ್ಜುನ ನಾಗಪ್ಪ, ವಿಧಾನ ಪರಿಷತ್ ಸದಸ್ಯೆ ಹೇಮಲತಾ ನಾಯಕ್ ಮಾತನಾಡಿದರು. ದೇಶಕ್ಕೆ ರಾಮಾಯಣ ಗ್ರಂಥವನ್ನು ಕೊಟ್ಟ ಶ್ರೀ ಮಹರ್ಷಿ ವಾಲ್ಮೀಕಿ ಅವರ ಆದರ್ಶ ಕುರಿತು ಉಪನ್ಯಾಸಕರು ಡಾಕ್ಟರ್ ಡಿ ಮಾಳೆ ಅವರು ವಿಶೇಷ ಉಪನ್ಯಾಸ ನೀಡಿದರು. ಎಪಿಎಂಸಿಯಿಂದ ಆರಂಭವಾದ ಅದ್ದೂರಿ ಮೆರವಣಿಗೆ, ಮಹಿಳೆಯರು ಕುಂಬಡೊಳ್ಳು ಕುಣಿತ, ನಗಾರಿ, ಕರಡಿ ಕುಣಿತ, ವಾಲ್ಮೀಕಿ ಸಮುದಾಯದ ಇತಿಹಾಸಕಾರರ ಭಾವಚಿತ್ರ, ಬೇಡರ ವೇಷಭೂಷಣ, ಲಂಬಾಣಿ ಮಹಿಳೆಯರ ಜಾನಪದ ನೃತ್ಯದೊಂದಿಗೆ ಭವ್ಯ ಮೆರವಣಿಗೆ ಕನಕದಾಸ ವೃತ್ತ ಮಾರ್ಗವಾಗಿ ವೇದಿಕೆ ತಲುಪಿದ್ದು, ಹುಲಿಹೈದರ ಸಂಸ್ಥಾನದ ರಾಜ ನವೀನ್ ಚಂದ್ರ ನಾಯಕ, ಮರಳಸಿದ್ದಯ್ಯ ಸ್ವಾಮಿ ಹಿರೇಮಠ ದಿವ್ಯ ಸಾನ್ನಿಧ್ಯ ವಹಿಸಿದ್ದರು. ವಾಲ್ಮೀಕಿ ನಾಯಕ ಮಹಾಸಭಾದ ಜಿಲ್ಲಾಧ್ಯಕ್ಷರು ಕೆಎನ್ ಪಾಟೀಲ್, ತಾಲೂಕು ಅಧ್ಯಕ್ಷ ಗಿರಿಯಪ್ಪ, ಬೂದಿ ಸೋಮನಾಥ ಹೆಬ್ಬಡದ, ರಮೇಶ್ ನಾಡಿಗೇರ್, ದೇವರಾಜ್ ಜ್ಯೂರಟಗಿ, ಅಂಬಣ್ಣ ನಾಯಕ ಬೆನ್ನೂರು, ಗದ್ದೆಪ್ಪ ನಾಯಕ, ಮಂಜುನಾಥ್ ತೊಂಡಿಹಾಳ, ಪರಶುರಾಮ್ ವಕೀಲರು ಸೇರಿದಂತೆ ನೌಕರರ ಸಂಘದ ತಾಲೂಕು ಅಧ್ಯಕ್ಷರು ಹನುಮಂತಪ್ಪ ನಾಯಕ ತೊಂಡಿಹಾಳ, ಅನುಮೇಶ್ ನಾಯಕ ಹುಲಿಹೈದರ್, ರೆಡ್ಡಿ ಶ್ರೀನಿವಾಸ್, ವೀರೇಶ್ ಸಾಲೋಣಿ, ಚನ್ನಬಸಪ್ಪ ಸುಂಕದ್, ರಾಜೇಶ್ ನಾಯಕ, ಜೋಗದ ನಾರಾಯಣಪ್ಪ ನಾಯಕ, ಹನುಮಂತಪ್ಪ ನಾಯಕ, ತಹಸೀಲ್ದಾರ್ ಎಂ ಕುಮಾರಸ್ವಾಮಿ, ಪುರಸಭೆ ಮುಖ್ಯಾಧಿಕಾರಿ ಸಾಬಣ್ಣ ಕಟ್ಟೆಕಾರ, ಇಒ ಲಕ್ಷ್ಮೀದೇವಿ, ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯ ಜ್ಞಾನನಗೌಡ, ಹನುಮೇಶ್ ನಾಯಕ ಹೊಸ್ಕೇರ್, ಜ್ಯೋತಿ ನಾಗರಾಜ್, ಭುವನೇಶ್ವರಿ ನಾಯಕ, ಹುಲಿಗೆಮ್ಮ ನಾಯಕ ಸೇರಿದಂತೆ ಇನ್ನಿತರರು ಭಾಗವಹಿಸಿದ್ದರು. ವರದಿಗಾರರು ನಾಗರಾಜ್ ಕಾರಟಗಿ, ಚಾಣಕ್ಯ ಎಕ್ಸ್‌ಪ್ರೆಸ್ ನ್ಯೂಸ್ ಬ್ಯೂರೋ, ಕಾರಟಗಿ. ಶ್ರೀ ಮಹರ್ಷಿ ವಾಲ್ಮೀಕಿಯವರಿಗೆ, ಬೇಡರ ಕಣ್ಣಪ್ಪನಿಗೆ, ಏಕಲವ್ಯರಿಗೆ, ಮಗತರಿ ನಾಯಕನಿಗೆ ಬರಬೇಕು. ವಯಸ್ಸಿನ ತಂದೆ ಹನುಮಂತಪ್ಪ ನಾಯಕ್ ಕೊಂಡ್ಯ, ಪ್ರಿಯಾಂಕಿ ನಾಯಕ್ ತಂದೆ ಶಾಬಸ್ ನಾಯಕ್ ಆಗಿದ ಹಂತದಲ್ಲಿ ಪರಶುರಾಮ್ ತಂದೆ ಪರಶುರಾಮ್ ರಾಜರಾಮಲಿಂಗ ಕಾರ್ತಿಗೆ.
ಕೆಲಸ ಮಾಡೋದು ಗೊತ್ತು. ಸೈನಿಕರಾಗಿ ದೇಶಕ್ಕಾಗಿ ಸ್ವತಂತ್ರವನ್ನ ಕೊಟ್ಟಂತವಾಗ ಪ್ರಮುಖ ಪಾತ್ರ ವಾಲ್ಮೀಕಿ ಜನಾಂಗದ ಇದೆ ಅನ್ನೋ ಮಾತನ್ನ ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಬಂದಿದ್ದಾರೆ. ಇತಿಹಾಸ ಇದು ನಾನು ಹೇಳೋದಲ್ಲ, ಇದು ಇತಿಹಾಸ. ಸೈನಿಕರಾಗಿ, ಸೇನಾಧಿಪತಿಗಳಾಗಿ, ಸಾಮಂತ ಅರಸರಾಗಿ ಕೆಲಸವನ್ನ ಮಾಡಿರುವಂತದ್ದು ಸಾಕಷ್ಟು. ಬ್ರಿಟಿಷರನ್ನ ಓಡಿಸ್ಲಿಕ್ಕೆ ಎಲ್ಲ ಜನಾಂಗದವರು ಸೇರಿದಂತಾಗ ಅದ್ರಾಗ ಸುಂದೂರು ಲಕ್ಷ್ಮಣ ಒಬ್ಬರು ನಾಯಕ ಸಮಾಜದವರು ಕಿತ್ತೂರು ರಾಣಿ ಚೆನ್ನಮ್ಮನ ಜೊತೆಗೆ ಗಟ್ಟಿಯಾಗಿ ನಿಂತು ಬ್ರಿಟಿಷರನ್ನ ಒದ್ದು ಓಡಿಸುವಂತ ಕೆಲಸದೊಳಗ ವಾಲ್ಮೀಕಿ ಜನಾಂಗ ಇತ್ತು ಅನ್ನೋ ಮಾತನ್ನ ಇಲ್ಲಿ ಮತ್ತೊಮ್ಮೆ ನೆನಪು ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಆದ್ರೆ ನಮಗೆ ಇನ್ನೂ ಸಾಕಾಗಿಲ್ಲ. ನಮಗಿನ್ನೂ ಶಿಕ್ಷಣ ಬೇಕಾಗಿದೆ, ಸಂಸ್ಥೆಗಳು ಬೇಕಾಗಿದ್ದಾವೆ, ಶಿಕ್ಷಣವಂತರು ಆಗ್ಬೇಕು. ಎಲ್ಲ 3 ಜಯಂತಿ ಅದಾವ. ಸಮಾಜದ ಇತಿಹಾಸವನ್ನು ಹೇಳ್ಬೇಕು, ಸಮಾಜದ ಬಗ್ಗೆ ಕಲ್ಪನೆಗಳನ್ನ ಹೇಳ್ಬೇಕು. ನಮ್ಮ ಯುವಕರಿಗೆ ಏನೂ ಗೊತ್ತಿಲ್ಲ, ಸಮಾಜ ಅಂದ್ರೆ ಗೊತ್ತಿಲ್ಲ. ವಾಲ್ಮೀಕಿ ಆ ಪರಿಸ್ಥಿತಿ ಅದಕ್ಕೆ ಮಾಡ್ತಾ ಇರೋದು ಬಂಧುಗಳೇ. ವರ್ಗದಿಂದ ಅವರು ನಮ್ಮಲ್ಲಿ ಬರ್ತಾ ಇದ್ದಾರೆ, ಅವ್ರಿಗೂ ಅಲ್ಲಿ 1% ಇದೆ. ಎಷ್ಟು ಪರ್ಸೆಂಟ್ ಇದೆ? ಆ ಮೀಸಲಾತಿಯನ್ನ ತೆಗೆದುಕೊಂಡು ಬರೋದನ್ನ ಮಾತ್ರ ನಮಗೆ ಅನ್ಯಾಯ ಆಗೋದಿಲ್ಲ ಅಂತ ನಾನು ಹೇಳ್ತೇನೆ. ಯಾಕಂದ್ರೆ ತಾವು ಆ ಒಂದು ಸಚಿವ ಸಂಪುಟದ ಸಭೆಯಲ್ಲಿ ತಮ್ಮ ಸ್ಪಷ್ಟ ಅಭಿಪ್ರಾಯಗಳನ್ನು ಸಮಾಜದ ಪರವಾಗಿ ತಿಳಿಸಿದೆ ಅಂತೇಳಿ ನಾನು ಸಮಾಜದ ಪರವಾಗಿ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಅದು ಅಲ್ಲದೆ ಯಾರೇ ಆಗಲಿ, ಅಧಿಕಾರಿ ವರ್ಗದವರು ಇರಲಿ, ಸರ್ಕಾರ ಇರಲಿ, ಯಾವುದೇ ರೀತಿಯ ಕೊಟ್ಟಿ ಜಾತಿ ಜನಾಂಗಗಳ ಪರವಾಗಿ ಸಮಾಜದವರು ಹೋರಾಟ ಮಾಡೋ ಮಟ್ಟಕ್ಕೆ ಕೆಲಸ ಮಾಡಬಾರದು. ಅವರೇ ಕಟ್ಟುನಿಟ್ಟಿನ ಕ್ರಮ ತಗೊಳ್ಳೋದ್ರ ಮೂಲಕ ಅನರ್ಹರು ಇದ್ದರೆ, ಯಾವುದೇ ಒಂದು ಮಾನದಂಡ ಇಲ್ಲದೆ ಕೊಟ್ಟಿ ಸರ್ಟಿಫಿಕೇಟ್ ತೆಗೆದಿದ್ರೆ ಅವ್ರ ಮೇಲೆ ಕ್ರಿಮಿನಲ್ ಆಕ್ಷನ್ ಮಾಡೋದ್ರ ಮೂಲಕ ಅಂಥವನ್ನ ಮಟ್ಟ ಹಾಕಬೇಕಂತ, ದಾಖಲಾತಿಯನ್ನು ಮಟ್ಟ ಹಾಕಬೇಕಂತ ಹೇಳ್ತಾ, ಯಾಕಂದ್ರೆ ಇವತ್ತು ಸಮಾಜದ ಬಹಳಷ್ಟು ಸಮಸ್ಯೆಗಳು ಸ್ಥಳೀಯವಾಗಿದ್ದಾವೆ. ಆ ಸ್ಥಳೀಯ ಸಮಸ್ಯೆಗಳಲ್ಲಿ 1-2 ಸಮಸ್ಯೆಗಳಿದಾವೆ. ನಮ್ಮ ಸಮುದಾಯ ಈಗ ನಿಮಗೆ ಯಾವಾಗನ ಭಾಷಣ ಮಾಡ್ಲು 2 ತಿಂಗಳದಾಗ 2 ಕೋಟಿ 15 ದಿವಸದಾಗ ಇನಾಗ್ರೇಷನ್ ಏನ್ ಮಾಡ್ತಾರೆ? 3 ಪೀರಿಯಡ್ ಸಚಿವರಾದ್ಮೇಲೆ ನಮ್ಮ ಸಮಾಜಕ್ಕೆ ಏನಪ್ಪ ಕೊಡುಗೆ? ಯಾರೇ ಇರ್ಬೋದು, ಬಿಜೆಪಿ MLA ಇರ್ಲೋ, ಕಾಂಗ್ರೆಸ್ MLA ಇರ್ಲೋ, ಯಾರೇ ಇರ್ಲಿ, ನಮ್ಗೆ ದಂಗ ಬಿಡತ್ತಂದ್ರೆ ನಾವು ಹೊಗಳಿಕೆಯಿಂದ ಈಗ ಎಲ್ಲರೂ ಬಂದ್ರೆ ನಮ್ಗೆ ನಮ್ಮ ಭಾಷಣ ಏನಂತ ಮಾತಾಡ್ತಾರ, ಈ ಸಮಾಜ ರಕ್ಷಣೆಗಾಗಿ ಬೆರಳು ಕೊಟ್ಟಂತ ಸಮಾಜ ಎಲ್ಲ ಏನಪ್ಪ, ಶಿಕ್ಷಣಕ್ಕಾಗಿ ಗುರುವಿಗೆ ಇನ್ನೊಂದು ಕೊಟ್ಟಂತ ಎಲ್ಲರೂ ಬಂದು ನಮ್ಗೆ ಏನ್ ಮಾಡ್ತಾರ, ಭುಜ ಚಪ್ಪರಿಸಿ ನಮ್ಮನ್ನು ಹೊಗಳು ಬಿಡ್ತಾರ. ಆ ಹೊಗಳಿಕೆ ಕೇಳಿ ನಾವು ಕೇಕೆ ಹೊಡೆದ್ಬಿಟ್ಟು ಒಬ್ಬರನ್ನು ಎದ್ದು ನಿಂತು ನೀವು ಎಲ್ಲಿವರೆಗೆ ಮನುಷ್ಯನ ಜೀವನದಾಗ ಎಲ್ಲಿವರೆಗೆ ನೀವು ಕ್ವಶನ್ ಕೇಳಲ್ಲ, ಯಾವ ಮನುಷ್ಯ ಎಲ್ಲಿವರೆಗೆ ಯಾವುದೇ ಒಬ್ಬ ಜನಪ್ರತಿನಿಧಿಗಳಿಗೆ ಸಾಮಾನ್ಯ ನಮ್ಮ ನಾಯಕ ಸಮಾಜದ ಸಾಮಾನ್ಯ ಮನುಷ್ಯ ಪ್ರಶ್ನೆ ಮಾಡಂತ ಆಗ್ತಾರಲ್ಲ, ಅವತ್ತು ಶಿಕ್ಷಣಕ್ಕೆ ನೀವು ಶಿಕ್ಷಣ ಹೊಂದಿರಂತ ಅರ್ಥ. ಇವತ್ತು ಜಗತ್ತಿನೊಳಗ ಗುರುಕುಲ ಆಶ್ರಮ ತೆಗೆದಂತ ಯಾರನ್ನ ಇದ್ರು ಹಾಸ್ಟೆಲ್ಗಳು ಅಂತವಲ್ಲ, ಅವಾಗ ಗುರುಕುಲ ಧಾರ್ಮಿಕಿಂದ ಅವತ್ತಿಗೆ ಗುರುಕುಲ ಆಶ್ರಮಗಳು ತೆಗೆದು ಮುಂದುವರಿದ ಜನಾಂಗ ಬ್ರಾಹ್ಮಣ ಕುಲಕ್ಕೆ ಸಹಿತ ವಿದ್ಯೆ ಹೇಳಿದಂತ ವ್ಯಕ್ತಿ ಯಾರನ್ನಿದ್ರು ಅದರ ನಾಯಕ ಸಮಾಜ. ಅದನ್ನು ತಲೆಗಿಟ್ಟಬೇಕು ನೀವೆಲ್ಲರೂ. ಇವತ್ತು ನಿಜವಾಗಿ ಹೇಳ್ಬೇಕು, ಗುರುಕುಲ ಆಶ್ರಮಗಳು ಆಮೇಲೆ ಸುಮಾರು 75 ಕೋಟಿ ಕತ್ತಲು ಕಟ್ಟಿವಿ. ಎದಕ್ಕೆ ಕಟ್ಟಿವಿ? ಇವತ್ತು ಹೆಂಗಾಗ್ಬಿಡತ್ತಂದ್ರೆ ನಾವು ಎಲ್ಲರೂ ಹೊಗಳಿಕೆ ಮಾತಿನಿಂದ ನಾವೆಲ್ಲ ಹೊಗಳಿಕೆ ಭಟ್ರಾಗ್ಬಿಟ್ಟಿವಿ. ಇವತ್ತು ನಿಜವಾಗ ಅದನ್ನೆಲ್ಲ ಬಿಡ್ಬೇಕು. ಇವತ್ತು ನಾವು ನಿಜವಾಗಲೂ ಈಗ ನಿಮಗೆ ಯಾವಾಗನ ಭಾಷಣ ಮಾಡ್ಲು 2 ತಿಂಗಳದಾಗ 2 ಕೋಟಿ 15 ದಿವಸದಾಗ ಇನಾಗ್ರೇಷನ್ ಏನ್ ಮಾಡ್ತಾರೆ? 3 ಪೀರಿಯಡ್ ಸಚಿವರಾದ್ಮೇಲೆ ನಮ್ಮ ಸಮಾಜಕ್ಕೆ ಏನಪ್ಪ ಕೊಡುಗೆ? ಯಾರೇ ಇರ್ಬೋದು, ಬಿಜೆಪಿ MLA ಇರ್ಲೋ, ಕಾಂಗ್ರೆಸ್ MLA ಇರ್ಲೋ, ಯಾರೇ ಇರ್ಲಿ, ನಮ್ಗೆ ದಂಗ ಬಿಡತ್ತಂದ್ರೆ ನಾವು ಹೊಗಳಿಕೆಯಿಂದ ಈಗ ಎಲ್ಲರೂ ಬಂದ್ರೆ ನಮ್ಗೆ ನಮ್ಮ ಭಾಷಣ ಏನಂತ ಮಾತಾಡ್ತಾರ, ಈ ಸಮಾಜ ರಕ್ಷಣೆಗಾಗಿ ಬೆರಳು ಕೊಟ್ಟಂತ ಸಮಾಜ ಎಲ್ಲ ಏನಪ್ಪ, ಶಿಕ್ಷಣಕ್ಕಾಗಿ ಗುರುವಿಗೆ ಇನ್ನೊಂದು ಕೊಟ್ಟಂತ ಎಲ್ಲರೂ ಬಂದು ನಮ್ಗೆ ಏನ್ ಮಾಡ್ತಾರ, ಭುಜ ಚಪ್ಪರಿಸಿ ನಮ್ಮನ್ನು ಹೊಗಳು ಬಿಡ್ತಾರ. ಆ ಹೊಗಳಿಕೆ ಕೇಳಿ ನಾವು ಕೇಕೆ ಹೊಡೆದ್ಬಿಟ್ಟು ಒಬ್ಬರನ್ನು ಎದ್ದು ನಿಂತು ನೀವು ಎಲ್ಲಿವರೆಗೆ ಮನುಷ್ಯನ ಜೀವನದಾಗ ಎಲ್ಲಿವರೆಗೆ ನೀವು ಕ್ವಶನ್ ಕೇಳಲ್ಲ, ಯಾವ ಮನುಷ್ಯ ಎಲ್ಲಿವರೆಗೆ ಯಾವುದೇ ಒಬ್ಬ ಜನಪ್ರತಿನಿಧಿಗಳಿಗೆ ಸಾಮಾನ್ಯ ನಮ್ಮ ನಾಯಕ ಸಮಾಜದ ಸಾಮಾನ್ಯ ಮನುಷ್ಯ
ಪ್ರಶ್ನೆ ಮಾಡಂತ ಆಗ್ತಾರಲ್ಲ, ಅವತ್ತು ಶಿಕ್ಷಣಕ್ಕೆ ನೀವು ಶಿಕ್ಷಣ ಹೊಂದಿರಂತ ಅರ್ಥ. ಇವತ್ತು ಜಗತ್ತಿನೊಳಗ ಗುರುಕುಲ ಆಶ್ರಮ ತೆಗೆದಂತ ಯಾರನ್ನ ಇದ್ರು ಹಾಸ್ಟೆಲ್ಗಳು ಅಂತವಲ್ಲ, ಅವಾಗ ಗುರುಕುಲ ಆರಂಭಿಕಿಂದ ಅವತ್ತಿಗೆ ಗುರುಕುಲ ಆಶ್ರಮಗಳು ತೆಗೆದು ಮುಂದುವರಿದ ಜನಾಂಗ ಬ್ರಾಹ್ಮಣ ಕುಲಕ್ಕೆ ಸಹಿತ ವಿದ್ಯೆ ಹೇಳಿದಂತ ವ್ಯಕ್ತಿ ಯಾರನ್ನಿದ್ರು ಅದು ನಾಯಕ ಸಮಾಜ. ಅದನ್ನು ತಲೆಗಿಟ್ಟಬೇಕು ನೀವೆಲ್ಲರೂ. ಇವತ್ತು ನಿಜವಾಗಿ ಹೇಳ್ಬೇಕು, ಗುರುಕುಲ ಆಶ್ರಮಗಳು ಆಮೇಲೆ ಸುಮಾರು 75 ಕೋಟಿ ಕತ್ತಲು ಕಟ್ಟಿವಿ. ಎದಕ್ಕೆ ಕಟ್ಟಿವಿ? ಇವತ್ತು ಹೆಂಗಾಗ್ಬಿಡತ್ತಂದ್ರೆ ನಾವು ಎಲ್ಲರೂ ಹೊಗಳಿಕೆ ಮಾತಿನಿಂದ ನಾವೆಲ್ಲ ಹೊಗಳಿಕೆ ಭಟ್ರಾಗ್ಬಿಟ್ಟಿವಿ. ಇವತ್ತು ನಿಜವಾಗ ಅದನ್ನೆಲ್ಲ ಬಿಡ್ಬೇಕು. ಇವತ್ತು ನಾವು ನಿಜವಾಗಲೂ ನಾವು ಕೊಟ್ಟಂತ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಮತ್ತಷ್ಟು ಮಾಹಿತಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾಣಕ್ಯ ಎಕ್ಸ್‌ಪ್ರೆಸ್ ಯೂಟ್ಯೂಬ್ ಚಾನಲ್.